400ಕ್ಕೂ ಹೆಚ್ಚು ಕಾರ್ಯಕರ್ತರು ಮುಖಂಡರಿಂದ ನಾಯಕರ ಭೇಟಿ. ಭಿನ್ನಮತೀಯರ ದೂರಿನ ಬಗ್ಗೆ ಸ್ಪಷ್ಟನೆ ಕೊಟ್ಟ ಮುಖಂಡರು. ಚುನಾವಣಾ ಪೂರ್ವದಿಂದಲೂ ವಿರೋಧ ಮಾಡುತ್ತಿರುವವರ ಬಗ್ಗೆ ಮನವರಿಕೆ. ಡಿಕೆಶಿ ಬಳಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟ ಕೈ ಕಟ್ಟಾಳುಗಳು. ನಯನಾ ಮೋಟಮ್ಮರನ್ನ ಮಂತ್ರಿ ಮಾಡುವಂತೆ ಮನವಿ. ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಿಎಂ ಡಿಕೆ ಶಿವಕುಮಾರ್. ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇರೋದು ಗುಟ್ಟಾಗಿ ಏನೂ ಉಳಿದಿಲ್ಲ. ಹಾಗಾಗಿಯೇ ಕಳೆದ 2 ದಿನದ ಹಿಂದೆ ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಒಂದಷ್ಟು ಮಂದಿ ಭಿನ್ನಮತೀಯರು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರಿಗೆ 16 ಅಂಶಗಳ ದೂರನ್ನ ಸಲ್ಲಿಸಿದ್ರು. ಈ ಬೆಳವಣಿಗೆಯಿಂದ ಅಲರ್ಟ್ ಆದ ಮೂಡಿಗೆರೆ ಕಾಂಗ್ರೆಸ್ನ ಬಹುತೇಕ ಮಂದಿ ಇಂದು ಬಿಕೆ ಹರಿಪ್ರಸಾದ್ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ತಮ್ಮ ಅಹವಾಲನ್ನ ಹೇಳಿಕೊಂಡ್ರು. ಮುಖ್ಯವಾಗಿ ನಯನಾ ಮೋಟಮ್ಮರ್ ಅವರ ವಿರುದ್ಧ ಒಂದು ಗುಂಪು 2023ರ ವಿಧಾನಸಭಾ ಚುನಾವಣೆ ಪ್ರಕ್ರಿಯೆಯ ಆರಂಭದಿಂದಲೂ ವಿರೋಧ ವ್ಯಕ್ತಪಡಿಸಿಕೊಂಡು ಬಂದಿದ್ದಾರೆ. ಅವರುಗಳು ಪಕ್ಷಕ್ಕಿಂತಲೂ ಪಕ್ಷ ಸೂಚಿಸಿದ ಅಭ್ಯರ್ಥಿ ಜೊತೆ ನಿಲ್ಲುವುದಕ್ಕಿಂತಲೂ ತದ್ವಿರುದ್ಧವಾಗಿ ನಡೆದುಕೊಂಡು ಬಂದಿದ್ದಾರೆ. ಹಾಗಾಗಿಯೇ ಅಂದು ನಯನಾ ಮೋಟಮ್ಮ ಅವರನ್ನ ಸೋಲಿಸಲು ಶತಾಯಗತಾಯ ಪ್ರಯತ್ನ ಮಾಡಿದ್ರು. ಈ ಎಲ್ಲ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿ ನಯನಾ ಮೋಟಮ್ಮ ಗೆಲುವಿನ ನಗೆ ಬೀರಿದ್ರು. ಇಷ್ಟಾದರೂ ಕೂಡ ಸಮಾಧಾನಗೊಳ್ಳದ ಕೆಲ ನಾಯಕರು ಒಂದಷ್ಟು ಮಂದಿಯನ್ನ ಎತ್ತಿಕಟ್ಟಿ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಆದರೆ ನಯನಾ ಮೋಟಮ್ಮ ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ವಹಿಸಿ ಪಕ್ಷ ಕೊಟ್ಟ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ. ನೈಜ ಕಾರ್ಯಕರ್ತರು ಮುಖಂಡರ ಜೊತೆ ನಿಂತು ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ. ಈ ಬೆಳವಣಿಗೆಯನ್ನು ಸಹಿಸದ ಒಂದಷ್ಟು ಮಂದಿ ಈ ರೀತಿ ಕಿತಾಪತಿ ಮಾಡಿಕೊಂಡು ಬರ್ತಿದ್ದಾರೆ ಅನ್ನೋ ವಿಚಾರವನ್ನ ಇಬ್ಬರು ನಾಯಕರ ಮುಂದೆ ತರುವ ಕೆಲಸವನ್ನ ಮಾಡಿದ್ರು. ಜೊತೆಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡಿಕೊಂಡು ಬರುತ್ತಿರೋ ನಯನಾ ಮೋಟಮ್ಮನವರಿಗೆ ಮಂತ್ರಿಗಿರಿ ನೀಡುವಂತೆ ಬೆಂಬಲಿಗರು ಮನವಿ ಮಾಡಿದ್ದಾಗಿ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನ ಕೆಲ ಭಿನ್ನಮತೀಯರ ದೂರಿಗೆ ಸರಿಯಾಗಿ ಟಾಂಗ್ ಕೊಟ್ಟಿರುವ ಕೈ ಕಟ್ಟಾಳುಗಳು ನಯನಾಗೆ ಮಂತ್ರಿಗಿರಿ ನೀಡುವಂತೆ ಬ್ಯಾಟ್ ಬೀಸಿರೋದು ವಿರೋಧಿ ಪಾಳೆಯಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಂತೆ ಆಗಿದೆ. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷಗಳು, ಘಟಕದ ಅಧ್ಯಕ್ಷಗಳು, ಬೂತ್ ಅಧ್ಯಕ್ಷಗಳು, ಹೋಬಳಿ ಅಧ್ಯಕ್ಷಗಳು ಮತ್ತೆ ಎಲ್ಲ ಸರ್ಕಾರಿ ನಾಮನಿರ್ದೇಶ ಸದಸ್ಯಗಳೆಲ್ಲ ಅಧ್ಯಕ್ಷ ಹತ್ರ ಬಂದಿದ್ದೀವಿ. ಒಂದು ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಅಂತ ಬಂದಿದ್ದೀವಿ. ಎರಡನೇದಾಗಿ ನಮ್ಮ ನಯನಾ ಮೋಟಮ್ಮ ಅವರಿಗೆ ಮಂತ್ರಿ ಕೊಡಿ ಅಂತೇಳಿ ನಮ್ಮ ರಿಕ್ವೆಸ್ಟ್. ಯಾಕೆಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮಗೆ ಮಂತ್ರಿಗಳಿಲ್ಲ. ಅದರಿಂದ ಅವ್ರ ತಾಯಿ ಮ್ಯಾಕ್ಸಿಮಮ್ ಕೆಲಸ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ, ಏನು ಅಂಗನವಾಡಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಅವ್ರ ತಾಯಿ ಒಳ್ಳೆ ಕೆಲಸ ಮಾಡಿ ಇಡೀ ರಾಜ್ಯಕ್ಕೆ ಮಹಿಳೆಯರಿಗೆ ಒಳ್ಳೆ ಕೆಲಸ ಮಾಡೋದಂಥ ಮೋಟಮ್ಮನ ಮಗಳಾಗಿದ್ದಾರೆ. ಅದಕ್ಕೆ ಅವ್ರಿಗೆ ಮಂತ್ರಿಗಿರಿ ಕೊಟ್ಟರೆ ನಮಗೆ ಒಳ್ಳೆಯದು ಅಂತ ಹೇಳಿ, ಮಂತ್ರಿಗಿರಿ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ನಾವು ಅಧ್ಯಕ್ಷ ಹತ್ರ ಮತ್ತೆ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ವಿ. ಅದೇ ರೀತಿ ನಾವು ಈಗ ನಿನ್ನೆ ಮೊನ್ನೆಯಲ್ಲಿ ಒಂದು 35-40 ಜನ ನಮ್ಮ ನಯನಾ ಮೋಟಮ್ಮನಿಗೆ ಬಗ್ಗೆ ಏನೋ ಒಂದು ಮಾತಾಡೋಕ್ಕೆ ಅಂತ ಹೇಳಿ ಅಧ್ಯಕ್ಷ ಹತ್ರ ಬಂದು ಮಾತಾಡಕ್ಕೆ ಬಂದಿದ್ರು. ಅದರಲ್ಲಿ ಅವ್ರದ್ದು ಏನಾಗಿದೆ ಅಂದರೆ ಕೆಲವು ಸ್ವಂತ ಹಿತಾಸಕ್ತಿಯಲ್ಲಿ ಕೆಲವು ಜನ ಬಂದಿದ್ದಾರೆ. ಅದರಲ್ಲಿ 2 ಜನ ಮಾಜಿ MLAಗಳಿದ್ರು, ಮಾಜಿ ಮಂತ್ರಿಗಳಿದ್ದರು. ಅವ್ರುಗಳೇನಾಗಿದೆ ಅಂದರೆ ಅವರು ನಯನಾ ಮೋಟಮ್ಮ ಪರ್ಮನೆಂಟ್ ಆಗಿ MLA ಆಗ್ತಾ ಇದ್ರೆ ಅವ್ರುಗಳಿಗೆ ಅವಕಾಶ ಸಿಕ್ಕಲ್ಲ ಅನ್ನೋದು ಅವರ ಅಭಿಪ್ರಾಯ ಇರ್ಬೋದು. ಅದೇ ರೀತಿ ಏನು ಮಾಡ್ತಾರೆ, ಆ ನಯನಾ ಮೋಟಮ್ಮನ ಬಗ್ಗೆ ಡ್ಯಾಮೇಜ್ ಮಾಡಬೇಕು ಅಂತೇಳಿ ಅಧ್ಯಕ್ಷರ ಹತ್ರ ಬಂದು ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ. ಏನಂತ, ನಯನಾ ಮೋಟಮ್ಮ ಕೆಲಸ ಮಾಡ್ತಾ ಇಲ್ಲ, BJP ಪರವಾಗಿದ್ದಾರೆ, ಮತ್ತೆ ಕಾಂಗ್ರೆಸ್ ಆಫೀಸಿಗೆ ಬರಲ್ಲ, ಜನಗಳಿಗೆ ಸಿಕ್ಕಲ್ಲ. ಅದು ಪತ್ರಿಕೆಯನ್ನೇ ಬೇಕಾದ್ರೆ ನೋಡಿರ್ಬೋದು. ವರ್ಷದಲ್ಲಿ 365 ದಿವಸ ನಯನಾ ಮೋಟಮ್ಮ ಇವತ್ತು ಬೆಂಗಳೂರು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ತುಂಬಾ ದಪ್ಪ ಇದ್ದೀನಿ, ಅದರಲ್ಲೂ ಮಖ ತುಂಬಾ ದಪ್ಪ ಇದೆ ಸರ್. ನನಗೆ ಥೈರಾಯ್ಡ್ ಇದೆ ಸರ್. ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಮಾತ್ರೆ ನುಂಗ್ತಾ ಇದ್ದೀನಿ, ಆದ್ರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂತಿದ್ದೀರಲ್ಲ, ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ, ಸಣ್ಣನೂ ಆಗ್ತೀರಾ.